we discuss about the preparation of ammonia. Okay, so Born-Haber process ಆಗಿದೆ. Okay, ಅಲ್ಲಿ ಲೀಚ್ catalyst principle ನ ಯೂಸ್ ಮಾಡ್ಕೊಂಡಿದ್ದೀರಾ. Optimum temperature 700 Kelvin. So iron oxide catalyst ಯೂಸ್ ಮಾಡಿದ್ದೀರಾ. Promoters ಆಗಿ A2O3 so iron oxide ನ ಯೂಸ್ ಮಾಡಿದ್ದೀರಾ. So ಇಷ್ಟೆಲ್ಲ ಯೂಸ್ ಮಾಡ್ಕೊಂಡು ಹೇಬರ್ process ಅಲ್ಲಿ maximum amount of ammonia ನ so prepare ಮಾಡಿದ್ದೀರಾ. That is called as large scale preparation ಅಂತ ಹೇಳಿದ್ದೀರಾ. So ಅದೊಂದು important 3 marks ಗೆ. ಸೊ ಅದಾದ್ಮೇಲೆ ಸೊ ಯೂಸಸ್ ಆಫ್ ಅಮೋನಿಯಾ ಅಂತ ಬಂದ್ರೆ ಸೊ ನೀವು ನೋಡಿರ್ತೀರಾ. ಸೊ ಅಮೋನಿಯಾನ ಮ್ಯಾಕ್ಸಿಮಮ್ ಫರ್ಟಿಲೈಸರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಯೂರಿಯಾ ಇರ್ಬೋದು, ಸೊ ಅಮೋನಿಯಂ ಸಲ್ಫೇಟ್ ಇರ್ಬೋದು, ಅಮೋನಿಯಂ ಫಾಸ್ಫೇಟ್ ಇರ್ಬೋದು. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸೊ ಅಮೋನಿಯಾ ಗ್ಯಾಸ್ ನ ರೆಫ್ರಿಜರೆಂಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಇನ್ನೂ ಒಂದು ಇಂಪಾರ್ಟೆಂಟ್ ಯೂಸ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಸೊ ಅಮೋನಿಯಾನ ನೈಟ್ರಿಕ್ ಆಸಿಡ್ ಪ್ರಿಪರೇಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ಯೂಸಸ್ ಆಫ್ ಅಮೋನಿಯಾ ಅಂತ ಕನ್ಸಿಡರ್ ಮಾಡ್ತೀವಿ. So next, what are the properties of ammonia? So properties of ammonia consider ಮಾಡ್ಬೇಕು. So first, ammonia is a gaseous state ಅಲ್ಲಿ exhibit ಆಗುತ್ತೆ. colorless, pungent smelling gas ಅಂತ ಹೇಳ್ತೀವಿ. So ammonia. So ammonia freezing point ಬಂದು so 198.4 Kelvin ಇರುತ್ತೆ. The freezing point of ammonia is 198.4 Kelvin. So boiling point of ammonia is 239.7 Kelvin. So freezing point 198.4 ಇರುತ್ತೆ. So boiling point ammonia is 239.7 ಇರುತ್ತೆ. So ammonia so lone pair of electrons ಇರೋದ್ರಿಂದ ಈಸಿಯಾಗಿ lone pair of electron ನ ಡೊನೇಟ್ ಮಾಡಿ ಸೊ ಹೈಡ್ರೋಜನ್ ಜೊತೆ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಮಾಡ್ಕೊಳ್ಳೋದ್ರಿಂದ so ammonia the boiling point so compared to rest of the elements having same molecular mass, that means same molecular mass ಇರತಕ್ಕಂತ ಎಲ್ಲಾ ಎಲಿಮೆಂಟ್ಸ್ ಅಥವಾ ಮಾಲಿಕ್ಯೂಲ್ಸ್ ನ ಕಂಪೇರ್ ಮಾಡುತ್ತೆ. ಸೊ ಅಮೋನಿಯಾಗೆ ಸ್ವಲ್ಪ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ aqueous solution of ammonia acts as a weak base ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಯಾಕೆ aqueous gas ammonia weak base ಅಂತ ಹೇಳ್ತೀವಿ ಅಂದ್ರೆ ಸೊ ಅಮೋನಿಯಾ ಯೂಶುವಲಿ ಗೇಸಿಯಸ್ ಸ್ಟೇಟ್ ಅಲ್ಲಿ ಎಕ್ಸಿಬಿಟ್ ಆಗ್ತಾ ಇದೆ ನಮಗೆ. ಸೊ ಅಕ್ವೇಸ್ ಅಂತ ಕನ್ಸಿಡರ್ ಮಾಡಿದಾಗ ಅಮೋನಿಯಾ ರಿಯಾಕ್ಟ್ಸ್ ವಿತ್ ವಾಟರ್ ಮಾಲಿಕ್ಯೂಲ್. ಸೊ ಅಮೋನಿಯಾ ವಾಟರ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆದ್ರೆ ಸೊ ನಮಗೆ ಅಮೋನಿಯಂ ಹೈಡ್ರಾಕ್ಸೈಡ್ ಫಾರ್ಮೇಷನ್ ಆಗುತ್ತೆ NH4OH. ಸೊ ಅಮೋನಿಯಂ ಹೈಡ್ರಾಕ್ಸೈಡ್ ವಿತ್ ಲಾಸ್ ಆಫ್ OH ಮೈನಸ್ ಅದು ಡೊನೇಷನ್ ಆಫ್ OH ಮೈನಸ್ ಇರೋದ್ರಿಂದ ಸೊ ಅಮೋನಿಯಂ ಹೈಡ್ರಾಕ್ಸೈಡ್ ಆಕ್ಟ್ಸ್ ಆಸ್ ಎ ವೀಕ್ ಬೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸೊ ಈ ಅಮೋನಿಯಾ ಕೆಲವು ಡೈಲ್ಯೂಟ್ ಆಸಿಡ್ಸ್ ಜೊತೆ ಲೈಕ್ HCl ಇರಬಹುದು, ಡೈಲ್ಯೂಟ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಇರಬಹುದು. ಸೊ ಈ ತರ ಆಸಿಡ್ಸ್ ಜೊತೆ ರಿಯಾಕ್ಟ್ ಆದಾಗ ಸಾಲ್ಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್ ಅಮೋನಿಯಾ NH3 ರಿಯಾಕ್ಟ್ಸ್ ವಿತ್ HCl ಡೈಲ್ಯೂಟ್ ಆಸಿಡ್. ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ ಸೊ ಅಮೋನಿಯಂ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ NH4Cl. ಸೊ ಅದೇ ತರ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ NH3 plus H2SO4 ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ ಅಮೋನಿಯಂ ಸಲ್ಫೇಟ್ ಫಾರ್ಮೇಷನ್ ಆಗುತ್ತೆ NH4 twice SO4. ಓಕೆ, ಸೊ ಈ ತರ ಸೊ ಸಾಲ್ಟ್ ಪ್ರೊಡ್ಯೂಸ್ ಮಾಡುತ್ತೆ when it is reacts with dilute acids ಅಂತ ಹೇಳ್ತೀವಿ. ಸೊ ಅದೇ ತರ ವೀಕ್ ಬೇಸ್ ಆಫ್ ಅಮೋನಿಯಾ is nothing but aqueous solution of ammonia. So aqueous solution of ammonia is nothing but ammonium hydroxide ಏನಾದ್ರು some oxides or hydroxides of metal ಜೊತೆ ರಿಯಾಕ್ಟ್ ಆದ್ರೆ with respective precipitate formation ಮಾಡ್ಕೊಳುತ್ತೆ. ಆ precipitate ಓಕೆ ಸೊ ಅದರದೇ ಆದಂತ ಒಂದು ಕಲರ್ ನ ಎಕ್ಸಿಬಿಟ್ ಮಾಡುತ್ತೆ ಅಂತ ಹೇಳ್ತೀವಿ. So best example zinc sulfate. Okay, ZnSO4 reacts with aqueous solution of ammonia. Aqueous solution of ammonia is nothing but weak base ammonium hydroxide ಜೊತೆ ರಿಯಾಕ್ಟ್ ಆದ್ರೆ NH4OH. ಜಿಂಕ್ ಸಲ್ಫೇಟ್ ಜೊತೆ ವೀಕ್ ಬೇಸ್ ಅಮೋನಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ ಆದ್ರೆ ಜಿಂಕ್ ಹೈಡ್ರಾಕ್ಸೈಡ್ ಫಾರ್ಮೇಷನ್ ಆಗುತ್ತೆ ZnOH ಟ್ವೈಸ್ ಅಂತ ಹೇಳ್ತೀವಿ. ಸೊ ಇದು ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ ವೈಟ್ ಕಲರ್. ಸೊ ರಿಮೈನಿಂಗ್ ಇನ್ನೇನು ಉಳಿದಿರುತ್ತೆ ಅಂದ್ರೆ ಅಮೋನಿಯಾ ಇದೆ, ಸಲ್ಫೇಟ್ ಅಯಾನ್ ಇದೆ. ಸೊ ಅಮೋನಿಯಾ ಸಲ್ಫೇಟ್ ಜೊತೆ ರಿಯಾಕ್ಟ್ ಆಗಿ ಅಮೋನಿಯಂ ಸಲ್ಫೇಟ್ ಫಾರ್ಮೇಷನ್ ಆಗುತ್ತೆ. So ಒಂದು so with respective hydroxide formation ಮಾಡ್ಕೊಳ್ಳುತ್ತೆ when it is reacts with some salts like zinc sulfate ಇರಬಹುದು. ಸೊ ಅದೇ ತರ so ferric chloride ಜೊತೆ ರಿಯಾಕ್ಟ್ ಆಗುತ್ತೆ FeCl3. ferric chloride reacts with ammonium hydroxide NH4OH.
So weak base of ammonia reacts with ferric chloride. Okay, ferric chloride ಅಲ್ಲಿ so iron oxidation state +3 ಇದೆ. So ಈ ಐರನ್ OH ಮೈನಸ್ ಜೊತೆ ಕಂಬೈನ್ ಆಗಿ ಫೆರಿಕ್ ಹೈಡ್ರಾಕ್ಸೈಡ್ ಆಗಬಹುದು ಅಥವಾ so ferric oxide ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. Fe2O3 okay dot XH2O ಪ್ಲಸ್ ರಿಮೈನಿಂಗ್ ಇನ್ನೇನು ಹೊಂದಿರುತ್ತೆ ಕ್ಲೋರೈಡ್ ಅಯಾನ್ಸ್ ಇರುತ್ತೆ ಪ್ಲಸ್ ಅಮೋನಿಯಂ ಅಯಾನ್ ಇರುತ್ತೆ. ಸೊ ಅಮೋನಿಯಂ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆಗಿ ಅಮೋನಿಯಂ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ NH4Cl. ಸೊ ಇದು ಗೊತ್ತಿದೆ ನಿಮಗೆ ಆಲ್ರೆಡಿ. ಸೊ Fe2O3.XH2O is nothing but iron oxide. ಸೊ ವಾಟರ್ ಮಾಲಿಕ್ಯೂಲ್ಸ್ ಇರೋದ್ರಿಂದ ಇಟ್ಸ್ ಕಾಲ್ಡ್ ಆಸ್ ಹೈಡ್ರೇಟೆಡ್ ಐರನ್ ಆಕ್ಸೈಡ್ ಅಂತ ಕರೀತೀರಾ. ಇಟ್ಸ್ ನಥಿಂಗ್ ಬಟ್ ರಸ್ಟ್ ಅಂತ ಹೇಳ್ತೀವಿ. ಸೊ ನಿಮಗೆ ರಸ್ಟ್ ಫಾರ್ಮೇಷನ್ ಆಗ್ಬೇಕಾದ್ರೆ ಸೊ ವಾಟ್ ಇಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ರಸ್ಟ್ ಅಂತ ಕೇಳಿದ್ರೆ Fe2O3.XH2O ಅಂತ ಹೇಳ್ತೀರಾ. ಸೊ ಇದು ಫಾರ್ಮೇಷನ್ ಆಗಬೇಕು ಅಂದ್ರೆ ಸೊ ಅಮೋನಿಯಂ ಹೈಡ್ರಾಕ್ಸೈಡ್ ವೀಕ್ ಬೇಸ್ ಫೆರಿಕ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆಗಿ ಸೊ ನಿಮಗೆ ಬ್ರೌನ್ ಕಲರ್ ಇರ್ತಕ್ಕಂಥ ರಸ್ಟ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇದು ಇನ್ನ ನೆಕ್ಸ್ಟ್ ಪ್ರಾಪರ್ಟೀಸ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಸೊ ಅಮೋನಿಯಾ ಸೊಲ್ಯೂಷನ್ಸ್ ನ ಕೆಲವೊಂದು ಮೆಟಲ್ ನ ಡಿಟೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಮೀನ್ಸ್ ಯಾವ್ದಾದ್ರು ಒಂದು ಸೊಲ್ಯೂಷನ್ ಅಲ್ಲಿ ಈ ತರ ಒಂದು ಮೆಟಲ್ ಇದೆ ಸೊ ಪರ್ಟಿಕ್ಯುಲರ್ಲಿ ಆ ಮೆಟಲ್ ನ ಸೊ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಸೊ ಅಮೋನಿಯಾ ಸೊಲ್ಯೂಷನ್ಸ್ ನ ಯೂಸ್ ಮಾಡ್ತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಸೊಲ್ಯೂಷನ್ ಅಲ್ಲಿ ಕಾಪರ್ ಅಯಾನ್ ಇದ್ರೆ Cu2+ ಅಯಾನ್ಸ್ ಇದ್ರೆ ಆ ಕಾಪರ್ ಅಯಾನ್ ನ ಡಿಟೆಕ್ಟ್ ಮಾಡೋದಕ್ಕೆ ಸೊ ಅಮೋನಿಯಾ ಸೊಲ್ಯೂಷನ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಯೂಶುವಲಿ ಕಾಪರ್ ಅಯಾನ್ ಕಲರ್ ಏನಿರುತ್ತೆ ಅಂದ್ರೆ ಸೊ ಬೆಸ್ಟ್ ಎಕ್ಸಾಂಪಲ್ ತಗೊಳ್ಳಿ ಕಾಪರ್ ಸಲ್ಫೇಟ್ CuSO4. ಸೊ ಕಾಪರ್ ಸಲ್ಫೇಟ್ ಅಲ್ಲಿ ಕಾಪರ್ ಆಕ್ಸಿಡೇಷನ್ ಸ್ಟೇಟ್ +2 ಇದೆ. ಸೊ ಯಾವ ಕಲರ್ ಇರುತ್ತೆ ಅಂದ್ರೆ ಬ್ಲೂ ಕಲರ್ ನ ಎಕ್ಸಿಬಿಟ್ ಮಾಡುತ್ತೆ ಕಾಪರ್. ಸೊ ಈ ಕಾಪರ್ ಇರ್ತಕ್ಕಂಥ ಸೊಲ್ಯೂಷನ್ಸ್ ಗೆ ನೀವೇನಾದ್ರೂ ಅಕ್ವೇಸ್ ಅಮೋನಿಯಾನ ಆಡ್ ಮಾಡಿದ್ರೆ NH3. ಸೊ ಯೂಶುವಲಿ ಕಾಪರ್ ಸಲ್ಫೇಟ್ ಅಲ್ಲಿ ಕಾಪರ್ ಅಯಾನ್ ಅಕ್ವೇಸ್ ಮೀಡಿಯಂ ಅಲ್ಲಿ ಇದೆ. ಸೊ ನಾನು ಆಡ್ ಮಾಡ್ತಕ್ಕಂಥ ಅಮೋನಿಯಾನು ಅಕ್ವೇಸ್ ಮೀಡಿಯಂ ಅಲ್ಲಿ ಇದೆ. ಈ ಅಕ್ವೇಸ್ ಅಮೋನಿಯಾ ಸೊ ಕಾಪರ್ ಇರ್ತಕ್ಕಂಥ ಸೊಲ್ಯೂಷನ್ಸ್ ಜೊತೆ ರಿಯಾಕ್ಟ್ ಆದಾಗ ವಿತ್ ರೆಸ್ಪೆಕ್ಟಿವ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ಸೊ ಯಾಕೆ ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ ಅಂದ್ರೆ ಸೊ ಅಮೋನಿಯಾದಲ್ಲಿ ನೈಟ್ರೋಜನ್ ಮೇಲೆ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಟುವರ್ಡ್ಸ್ ಮೆಟಲ್ ಅಯಾನ್ ಜೊತೆ ರಿಯಾಕ್ಟ್ ಮಾಡಿ ಅಥವಾ ಮೆಟಲ್ ಅಯಾನಿಗೆ ಡೊನೇಟ್ ಮಾಡಿ ಸೊ ಒಂದು ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ಸರಿ, ಕಾಂಪ್ಲೆಕ್ಸ್ ಯಾವ್ದಾಗಿರುತ್ತೆ ಅಂದ್ರೆ Cu NH3 4 times 2+ ಇರುತ್ತೆ ಕ್ಯುಪ್ರಮೋನಿಯಂ ಅಂತ ಹೇಳ್ತೀವಿ. ಸೊ ಇಲ್ಲೇನಾದ್ರೂ ನೀವು ಸಲ್ಫೇಟ್ ನ ತಗೊಂಡ್ರೆ ಸೊ ಇಲ್ಲಿ ಹೊರಗಡೆ ಸಲ್ಫೇಟ್ ಬರುತ್ತೆ. ಸೊ ಇಟ್ಸ್ ಕಾಲ್ಡ್ ಆಸ್ ಕ್ಯುಪ್ರಮೋನಿಯಂ ಸಲ್ಫೇಟ್. ಸೊ ಪ್ರತಿಯೊಂದು ಕಾಂಪ್ಲೆಕ್ಸ್ ಗೂ ಸಹ ಅದರದೇ ಆದಂತ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಕಲರ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಕಾಪರ್ ಅಯಾನ್ ಬ್ಲೂ ಕಲರ್ ನ ಇಂಡಿಕೇಟ್ ಮಾಡ್ತಾ ಇದ್ದೆ, ಇಲ್ಲಿ ಫಾರ್ಮೇಶನ್ ಆಗಿರ್ತಕ್ಕಂಥ ಕಾಂಪ್ಲೆಕ್ಸ್ ಡೀಪ್ ಬ್ಲೂ ಕಲರ್ ನ ಎಕ್ಸಿಬಿಟ್ ಮಾಡುತ್ತೆ ಅಂತ ಹೇಳಿ. So that deep blue color, the formation of deep blue color complex indicate the presence of copper ion in the solution ಅಂತ ಹೇಳ್ತೀವಿ. ಸೊ ಇನ್ ಕೇಸ್ ಏನಾದ್ರೂ ಯಾವ್ದಾದ್ರು ಒಂದು ಸೊಲ್ಯೂಷನ್ ಅಲ್ಲಿ Cu2+ ಅಯಾನ್ ಡಿಟೆಕ್ಟ್ ಮಾಡಬೇಕು ಅಂದ್ರೆ ಆ Cu2+ ಅಯಾನ್ ಇರ್ತಕ್ಕಂಥ ಸೊಲ್ಯೂಷನ್ಸ್ ಗೆ ನಾವು ಅಮೋನಿಯಾ ಸೊಲ್ಯೂಷನ್ಸ್ ನ ಆಡ್ ಮಾಡಿದ್ರೆ ಆ ಅಮೋನಿಯಾ ಸೊ ಅಲ್ಲಿರ್ತಕ್ಕಂಥ ಕಾಪರ್ ಅಯಾನ್ ಜೊತೆ ಕಂಬೈನ್ ಆಗಿ ಕಾಂಪ್ಲೆಕ್ಸ್ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಆ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗಿರೋದು ನಮಗೆ ಗೊತ್ತಾಗ್ಬೇಕು ಅಂದ್ರೆ ಸೊ ಅಲ್ಲಿ ಯಾವ ಕಲರ್ ಅಪಿಯರ್ಸ್ ಆಗ್ಬೇಕು ನಮಗೆ ಅಂದ್ರೆ ಡೀಪ್ ಬ್ಲೂ ಕಲರ್ ಅಪಿಯರ್ಸ್ ಆಗ್ಬೇಕು ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಡೀಪ್ ಬ್ಲೂ ಕಲರ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಕಾಪರ್ +2 ಅಯಾನ್ ಅಂತ ಹೇಳ್ತೀವಿ. ಸೊ ಅದೇ ತರ ಕಾಪರ್ ಅಯಾನ್ ತರ ಸೊ ಇನ್ನೊಂದು ಯಾವ ಅಯಾನ್ ನಾವು ಡಿಟೆಕ್ಟ್ ಮಾಡಬೇಕು ಅಂದ್ರೆ ಸಿಲ್ವರ್ ಅಯಾನ್ ನ ಡಿಟೆಕ್ಟ್ ಮಾಡಬಹುದು ಅಂತ ಹೇಳ್ತೀವಿ. ಸಿಲ್ವರ್ ಅಯಾನ್ ನ ಕನ್ಸಿಡರ್ ಮಾಡಿದ್ರೆ ಸೊ AgCl. ಓಕೆ, ಯೂಶುವಲಿ ಸಿಲ್ವರ್ ಕ್ಲೋರೈಡ್ ವೈಟ್ ಪ್ರೆಸಿಪಿಟೇಟ್ ಫಾರ್ಮೇಶನ್ ಮಾಡ್ಕೊಂಡಿರುತ್ತೆ, ವೈಟ್ ಪ್ರೆಸಿಪಿಟೇಟ್ ಇರುತ್ತೆ. ಸೊ ಈ ಸಿಲ್ವರ್ ಕ್ಲೋರೈಡ್ ಗೆ ಅಮೋನಿಯಾ ಸೊಲ್ಯೂಷನ್ಸ್ ನ ಆಡ್ ಮಾಡಿದ್ರೆ ಸೊ ಅಮೋನಿಯಾ ಯೂಶುವಲಿ ಮೆಟಲ್ ಜೊತೆ ಕಂಬೈನ್ ಆಗಿ ಸೊ ಕಾಂಪ್ಲೆಕ್ಸ್ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಮೆಟಲ್ ಸಿಲ್ವರ್ ಆಗಿರೋದ್ರೆ +1 ಆಕ್ಸಿಡೇಷನ್ ಸ್ಟೇಟ್ ಇದೆ. ಈ ಮೆಟಲ್ ಸೊ ಈಸಿಯಾಗಿ ಸೊ ಅಮೋನಿಯಾ ಜೊತೆ ರಿಯಾಕ್ಟ್ ಆಗಿ ಸೊ ಮೆಟಲ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ AgNH3 ಟ್ವೈಸ್ ಪ್ಲಸ್. ಓಕೆ, ಸೊ ಇಲ್ಲಿ ಫಾರ್ಮೇಶನ್ ಆಗಿರ್ತಕ್ಕಂಥ ಕಾಂಪ್ಲೆಕ್ಸ್ ಓಕೆ ಇನ್ನೇನು ಉಳಿದಿರುತ್ತೆ ಕ್ಲೋರೈಡ್. ಸೊ ಕ್ಲೋರೈಡ್ ಹೊರಗಡೆ ಇದೆ. ಸೊ ಆಕ್ಸಿಡೇಷನ್ ಸ್ಟೇಟ್ ಆಫ್ ಓಕೆ ಸೊ ಸಿಲ್ವರ್ +1 ಇದೆ. ಸೊ ಕ್ಲೋರೈಡ್ ಏನಾಗಿರುತ್ತೆ ಮೈನಸ್. ಓಕೆ, ಇಲ್ಲಿ AgCl ನ ಕನ್ಸಿಡರ್ ಮಾಡಿದಾಗ ನಿಮಗೆ ವೈಟ್ ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಗಿರುತ್ತೆ. ಬಟ್ ಇಲ್ಲಿ ಅದೇ ಅಮೋನಿಯಾ ಸಿಲ್ವರ್ ಜೊತೆ ಕಂಬೈನ್ ಆಗಿ ಓಕೆ ಕಾಂಪ್ಲೆಕ್ಸ್ ಫಾರ್ಮೇಶನ್ ಮಾಡ್ಕೊಂಡಾಗ ಸೊ ಈ ಸೊಲ್ಯೂಷನ್ ಕಲರ್ಲೆಸ್ ಇರುತ್ತೆ. ಕಲರ್ಲೆಸ್ ಸೊಲ್ಯೂಷನ್ ಇಂಡಿಕೇಟ್ ದ ಪ್ರೆಸೆನ್ಸ್ ಆಫ್ ಸಿಲ್ವರ್ ಅಯಾನ್ ಅಂತ ಹೇಳ್ತೀವಿ. ಸೊ ಇದೇ ತರ ಯಾವ್ದಾದ್ರು ಒಂದು ಅಯಾನ್ ಸಿಲ್ವರ್ ಅಯಾನ್ ಅಥವಾ ಸಿಲ್ವರ್ ಕ್ಲೋರೈಡ್ ಅಲ್ಲಿ ಸಿಲ್ವರ್ ಅಯಾನ್ ಇದೆ. ಸೊ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ Ag+Cl- ಅಯಾನ್ ಸಿಲ್ವರ್ ಕ್ಲೋರೈಡ್ ವೈಟ್ ಪ್ರೆಸಿಪಿಟೇಟ್ ನ ಎಕ್ಸಿಬಿಟ್ ಮಾಡ್ತಾ ಇತ್ತು. ಬಟ್ ಆ ವೈಟ್ ಪ್ರೆಸಿಪಿಟೇಟ್ ಇರ್ತಕ್ಕಂಥ ಒಂದು ಸೊಲ್ಯೂಷನ್ ಗೆ ಸೊ ಅಕ್ವೇಸ್ ಅಮೋನಿಯಾನ ಆಡ್ ಮಾಡಿದಾಗ ಆ ಸೊಲ್ಯೂಷನ್ ಏನಾದ್ರು ಓಕೆ ವೈಟ್ ಪ್ರೆಸಿಪಿಟೇಟ್ ಇಂದ ಕಲರ್ಲೆಸ್ ಆಗ್ತಾ ಇದೆ, ಇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ Ag+ ಅಯಾನ್ ಅಂತ ಹೇಳ್ತೀವಿ. ಸೊ ಈ ತರ ಸೊ ನಾವು ಅಕ್ವೇಸ್ ಸೊಲ್ಯೂಷನ್ ಆಫ್ ಅಮೋನಿಯಾನ ಯೂಸ್ ಮಾಡ್ಕೊಂಡು ಬೇರೆ ಯಾವ್ದಾದ್ರು ಒಂದು ಸೊಲ್ಯೂಷನ್ ಅಲ್ಲಿ Cu2+ ಅಯಾನ್ ಅಥವಾ Ag+ ಕಾಪರ್ ಅಯಾನ್ ಇರ್ಬೋದು, ಸಿಲ್ವರ್ ಅಯಾನ್ ಇರ್ಬೋದು, ಈ
ತರ ಅಯಾನ್ಸ್ ನ ಡಿಟೆಕ್ಟ್ ಮಾಡೋದಕ್ಕೆ ನಾವು ಯೂಶುವಲಿ ಯಾವ ಒಂದು ಸೊಲ್ಯೂಷನ್ಸ್ ನ ಯೂಸ್ ಮಾಡ್ತೀವಿ ಅಂದ್ರೆ ಅಮೋನಿಯಾ ಸೊಲ್ಯೂಷನ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಅಮೋನಿಯಾ ಅಂತ ಹೇಳ್ತೀವಿ. ಸೊ ಯೂಶುವಲಿ ಕಲರ್ಲೆಸ್ ಗ್ಯಾಸ್ ಇರುತ್ತೆ, ಓಕೆ, ಪಂಜೆಂಟ್ ಸ್ಮೆಲ್ ಇರುತ್ತೆ, ಅಮೋನಿಕಲ್ ಸ್ಮೆಲ್ ಅಂತ ಹೇಳ್ತೀವಿ. ಸೊ ಫ್ರೀಸಿಂಗ್ ಪಾಯಿಂಟ್ 198.4 ಕೆಲ್ವಿನ್ ಇರುತ್ತೆ. ಸೊ ಬಾಯ್ಲಿಂಗ್ ಪಾಯಿಂಟ್ 239.7 ಕೆಲ್ವಿನ್ ಇದೆ. ಓಕೆ, ಸೊ ಅದೇ ತರ ಸೊ ಅಮೋನಿಯಾ ಇನ್ನೊಂದು ಸ್ಪೆಷಲ್ ಪ್ರಾಪರ್ಟಿ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ನ ಮಾಡ್ಕೊಳುತ್ತೆ. ಸೊ ಅದಕ್ಕೋಸ್ಕರ ಅಮೋನಿಯಾದ ಸ್ವಲ್ಪ ಬಾಯ್ಲಿಂಗ್ ಪಾಯಿಂಟ್ ಏನಾಗಿರುತ್ತೆ ಅಂದ್ರೆ ಜಾಸ್ತಿ ಇರುತ್ತೆ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ತರ ಅಕ್ವೇಸ್ ಅಮೋನಿಯಾ ಏನಾದ್ರು ಡೈಲ್ಯೂಟ್ ಆಸಿಡ್ಸ್ ಜೊತೆ ರಿಯಾಕ್ಟ್ ಆದ್ರೆ ಅಮೋನಿಯಂ ಕ್ಲೋರೈಡ್, ಅಮೋನಿಯಂ ಸಲ್ಫೇಟ್, ಅಮೋನಿಯಂ ಫಾಸ್ಫೇಟ್ ಈ ತರ ಓಕೆ ಸಾಲ್ಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆಸ್ ಲೈಕ್ ಸೇಮ್ ಓಕೆ ಅದೇ ತರ ಏನಾದ್ರು ಸೊ ಅಮೋನಿಯಾ ಸೊಲ್ಯೂಷನ್ ಅಥವಾ ವೀಕ್ ಬೇಸ್ ಅಂತ ಹೇಳ್ತೀವಿ. ಸೊ ಅಮೋನಿಯಾ ವಾಟರ್ ಮಾಲಿಕ್ಯೂಲ್ಸ್ ಜೊತೆ ರಿಯಾಕ್ಟ್ ಆದ್ರೆ ಅಕ್ವೇಸ್ ಸೊಲ್ಯೂಷನ್ ಆಫ್ ಅಮೋನಿಯಾ acts as a weak base ಅಂತ ಹೇಳ್ತೀವಿ due to the formation of ammonium hydroxide. Ammonium hydroxide acts as a weak base because OH minus ಅನ್ನ ಪ್ರೊಡ್ಯೂಸ್ ಮಾಡತಕ್ಕಂತ ಟೆಂಡೆನ್ಸಿ ತುಂಬಾ ಕಡಿಮೆ ಇರುತ್ತೆ. ಸೊ ಈ ತರ ವೀಕ್ ಬೇಸ್ ಆಫ್ ಅಮೋನಿಯಾ ಸೊಲ್ಯೂಷನ್ ಏನಾದ್ರು ಸಾಲ್ಟ್ಸ್ ಜೊತೆ ರಿಯಾಕ್ಟ್ ಆದಾಗ ಲೈಕ್ ಜಿಂಕ್ ಸಲ್ಫೇಟ್ ಇರಬಹುದು, ಫೆರಿಕ್ ಕ್ಲೋರೈಡ್ ಇರಬಹುದು, ರಿಯಾಕ್ಟ್ ಆದ್ರೆ ವಿತ್ ರೆಸ್ಪೆಕ್ಟಿವ್ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ದಟ್ ಹೈಡ್ರಾಕ್ಸೈಡ್ ಇಂಡಿಕೇಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಕಲರ್ ಅಥವಾ ಪ್ರೆಸಿಪಿಟೇಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಬಂದ್ರೆ ಓಕೆ ಸೊ ಮೆಟಲ್ ಅಯಾನ್ ಡಿಟೆಕ್ಟ್ ಮಾಡೋದಕ್ಕೆ ಸೊ ಪ್ಯೂರ್ಲಿ ಸೊ ಕಾಪರ್ ಅಯಾನ್ಸ್ ಇರಬಹುದು ಅಥವಾ Ag+ ಸಿಲ್ವರ್ ಅಯಾನ್ಸ್ ಇರಬಹುದು. ಇದರ ಯಾವ್ದಾದ್ರು ಒಂದು ಸೊಲ್ಯೂಷನ್ ಅಲ್ಲಿ ಇರ್ತಕ್ಕಂಥ ಕಾಪರ್ ಅಯಾನ್ಸ್ ಮತ್ತೆ ಸಿಲ್ವರ್ ಅಯಾನ್ಸ್ ನ ಡಿಟೆಕ್ಟ್ ಮಾಡೋದಕ್ಕೆ ಓಕೆ ಅಮೋನಿಯಾ ಸೊಲ್ಯೂಷನ್ಸ್ ನ ಯೂಸ್ ಮಾಡ್ತೀವಿ.